ಡಿಸೆಂಬರ್ ಮಾಸಿಕ ಜಾತಕ 2025ರ ಪ್ರಕಾರ ತುಲಾ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಹಲವಾರು ಅಂಶಗಳಲ್ಲಿ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಉದ್ಯೋಗ ಬದಲಾವಣೆಯ ಅವಕಾಶಗಳೊಂದಿಗೆ ವೃತ್ತಿಪರರು ತಮ್ಮ ಅನುಭವದಿಂದ ಪ್ರಯೋಜನವನ್ನು ನಿರೀಕ್ಷಿಸಬಹುದು. ವ್ಯಾಪಾರ ಮಾಲೀಕರಿಗೆ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಇದು ಅನುಕೂಲಕರ ಅವಧಿಯಾಗಿದೆ. ಅವರು ಹೆಚ್ಚು ಪ್ರಯತ್ನವನ್ನು ಮಾಡುತ್ತಾರೆ, ಅವರು ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾರೆ. ವೈವಾಹಿಕ ಸಂಬಂಧಗಳು ಈ ತಿಂಗಳು ಸಕಾರಾತ್ಮಕತೆಯನ್ನು ಅನುಭವಿಸುತ್ತವೆ. ಆದಾಗ್ಯೂ ತಿಂಗಳ ಆರಂಭದಲ್ಲಿ ಕಟುವಾಗಿ ಮಾತನಾಡುವುದನ್ನು ತಪ್ಪಿಸುವುದು ಒಳ್ಳೆಯದು. ಸಾಂದರ್ಭಿಕ ಸವಾಲುಗಳು ಉದ್ಭವಿಸಬಹುದಾದರೂ ಪ್ರೇಮ ಸಂಬಂಧಗಳು ಸಾಮಾನ್ಯವಾಗಿ ಉತ್ತಮವಾಗಿ ಸಾಗುತ್ತವೆ. ಈ ತಿಂಗಳು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ. ಆದಾಗ್ಯೂ ರಾಹು ಗೊಂದಲವನ್ನು ಉಂಟುಮಾಡಬಹುದು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸಲು ನೀವು ನಿಮ್ಮ ಅಧ್ಯಯನಗಳ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ಗೊಂದಲವನ್ನು ತಪ್ಪಿಸಬೇಕು. ಈ ತಿಂಗಳು ಕುಟುಂಬ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ. ತಿಂಗಳ ಆರಂಭಿಕ ಹಂತದಲ್ಲಿ 2ನೇ ಮನೆಯಲ್ಲಿ ಸೂರ್ಯ, ಮಂಗಳ ಮತ್ತು ಶುಕ್ರ ಉಪಸ್ಥಿತಿಯು ಕುಟುಂಬದ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬ ಸದಸ್ಯರ ನಡುವೆ ಪ್ರೀತಿಯ ಬಂಧಗಳನ್ನು ಬಲಪಡಿಸುತ್ತದೆ. ಡಿಸೆಂಬರ್ ಮಾಸಿಕ ಜಾತಕ 2025ರ ಪ್ರಕಾರ ನಿಮ್ಮ ಆರೋಗ್ಯವು ಈ ತಿಂಗಳು ಮಧ್ಯಮವಾಗಿರುತ್ತದೆ. 4ರಿಂದ 5ನೇ ಮನೆಯ ಮೇಲೆ ಹಿಮ್ಮುಖ ಗುರುವಿನ ಅಂಶವು ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಉದಾಹರಣೆಗೆ ಅಜೀರ್ಣ, ಆಸಿಡಿಟಿ ಅಥವಾ ಇತರ ಹೊಟ್ಟೆಗೆ ಸಂಬಂಧಿಸಿದ ಅಸ್ವಸ್ಥತೆಗಳು ಕಾಡಬಹುದು. ಪರಿಹಾರ: ಶುಕ್ರವಾರದಂದು ಶ್ರೀ ದುರ್ಗಾ ಕವಚವನ್ನು ಪಠಿಸಿ.